ಭಾರತೀಯ ಲೋಕತಂತ್ರ ವ್ಯವಸ್ಥೆಯಲ್ಲಿ ಇಂದು ಮಹತ್ವದ ದಿನ. ನರೇಂದ್ರ ಮೋದಿ ಅವರು ದೇಶದ ದೀರ್ಘಾವಧಿಯ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ್ದಾರೆ. ಈ ಮುನ್ನ ದೇಶದ ನೇತೃತ್ವ ವಹಿಸಿದ ಜವಾಹರಲಾಲ್ ನೆಹರು ಅವರ ದೀರ್ಘಕಾಲದ ಪ್ರಧಾನಿ ದಾಖಲೆಯ ಸಾಧನೆಯನ್ನು ನರೇಂದ್ರ ಮೋದಿ ಅವರು ಹಿಂದಿಕ್ಕುವ ಮೂಲಕ ಹೊಸ ಇತಿಹಾಸ ರಚಿಸಿದ್ದಾರೆ. ಈ ಕುರಿತು ಒಂದು ವರದಿ. ದೇಶದ ಅಭೂತಪೂರ್ವ ರಾಜನೀತಿಯ ರೂವಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು ದಶಕಗಳ ಕಾಲ ನೆಹರು ಅವರ ಹೆಸರಿನಲ್ಲಿದ್ದ ದಾಖಲೆಯನ್ನು ಮುರಿದಿದ್ದಾರೆ. ಇಂದಿನ ಆಧುನಿಕ ಆತ್ಮನಿರ್ಭರ ಭಾರತದ ಹೆಗ್ಗಳಿಕೆಯಲ್ಲಿರುವ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು 2014ರ ಮೇ 26ರಂದು ದೇಶದ ಪ್ರಧಾನಿಯಾಗಿ ಮೊದಲ ಬಾರಿಗೆ ಪ್ರಮಾಣವಚನ ಸ್ವೀಕರಿಸಿದರು. ನಿರಂತರವಾಗಿ ಇದೀಗ 3ನೇ ವರ್ಷ ಅಧಿಕಾರದಲ್ಲಿರುವ ನರೇಂದ್ರ ಮೋದಿ ಅವರು ಇಂದಿಗೆ 4399 ದಿನ ಈ ಹುದ್ದೆಯಲ್ಲಿದ್ದಾರೆ. ಈ ಮುನ್ನ ಜವಾಹರಲಾಲ್ ನೆಹರು ಅವರು 4398 ದಿನ ದೇಶದ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ್ದರು. ನೆಹರು ಅವರು 1952ರ ಮೇ 13ರಂದು ಭಾರತದ ಮೊದಲ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಅಲ್ಲಿಂದ ಅವರು 1964ರ ಮೇ 27ರವರೆಗೆ ಪ್ರಧಾನಿಯಾಗಿ ಕರ್ತವ್ಯ ನಿರ್ವಹಿಸಿದ್ದರು. ನೆಹರು ಅವರು ಅಧಿಕಾರದಲ್ಲಿದ್ದಾಗ ದೇಶದ ಜನಸಂಖ್ಯೆ 34 ಕೋಟಿಯಷ್ಟಿದ್ದು 17 ಕೋಟಿಯಷ್ಟು ಮತದಾರರಿದ್ದರು. ಅಲ್ಲದೆ ಕೇವಲ 53 ರಾಜಕೀಯ ಪಕ್ಷಗಳಿದ್ದವು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಇಂದಿನ ಆಡಳಿತಾವಧಿಯಲ್ಲಿ ದೇಶದ ಜನಸಂಖ್ಯೆ 96.88 ಕೋಟಿಗೂ ಹೆಚ್ಚು ಮತದಾರರಿದ್ದಾರೆ. ಅಲ್ಲದೆ 2593 ರಾಜಕೀಯ ಪಕ್ಷಗಳಿದ್ದು ಇಂತಹ ಬೃಹತ್ ರಾಜತಂತ್ರ ವ್ಯವಸ್ಥೆಯಲ್ಲಿ ನರೇಂದ್ರ ಮೋದಿ ಅವರು ದೇಶದ ಸರ್ವಾಂಗೀಣ ಪ್ರಗತಿಗೆ ಆದ್ಯತೆ ನೀಡುವ ಮೂಲಕ ಜನಮಾನಸದಲ್ಲಿ ಉಳಿದಿದ್ದಾರೆ. ಕಳೆದ 12 ವರ್ಷಗಳ ಅಧಿಕಾರಾವಧಿಯಲ್ಲಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಸಾಕಷ್ಟು ಪರಿವರ್ತನೆ ತಂದಿದ್ದಾರೆ. ಭಾಷೆ, ಸಂಸ್ಕೃತಿ, ಧರ್ಮ ಮತ್ತು ಭೌಗೋಳಿಕತೆಯಲ್ಲಿ ಅಸಾಧಾರಣ ಮತ್ತು ವೈವಿಧ್ಯತೆಯಿಂದ ಕೂಡಿದ ಆಡಳಿತ ನಡೆಸುವ ಮೂಲಕ ವಿಶ್ವದ ಜನಮನ್ನಣೆ ಸಂಪಾದಿಸಿದ್ದಾರೆ. ಇಂದು ಇಡೀ ವಿಶ್ವವೇ ಭಾರತದ ನಾಯಕತ್ವ ಮತ್ತು ಭಾರತ ದೇಶದ ಬೆಳವಣಿಗೆಯನ್ನು ನೋಡುವಂತಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ನರೇಂದ್ರ ಮೋದಿಯವರು ಜನಕಲ್ಯಾಣಕ್ಕಾಗಿ ನಿರಂತರವಾಗಿ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಏಳಿಗೆಯವರೆಗೂ ಪ್ರಧಾನಿಯವರು ತಮ್ಮ ದೃಷ್ಟಿ ಹರಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಜನಕಲ್ಯಾಣ ಯೋಜನೆಗಳು ತಲುಪುವ ದಿಸೆಯಲ್ಲಿ ನಿರಂತರ ಸೇವೆಯಲ್ಲಿ ತೊಡಗಿದ್ದಾರೆ. ಕೃಷಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ಜೊತೆಯಲ್ಲಿ ಈ ಆಡಳಿತ ಅನುಷ್ಠಾನ ಡಿಜಿಟಲ್ ವ್ಯವಸ್ಥೆಗೆ ಹೆಚ್ಚಿನ ಬಲ ತುಂಬಿದ್ದಾರೆ. ಪಾರದರ್ಶಕ ವ್ಯವಸ್ಥೆ ರೂಪಿಸುವಲ್ಲಿ ಕಂಕಣಬದ್ಧರಾಗಿ ನಿರಂತರ ಸೇವೆಯಲ್ಲಿ ತೊಡಗಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ದೇಶದ ಆರ್ಥಿಕ ಪ್ರಗತಿ, ಜಿಡಿಪಿ ಬೆಳವಣಿಗೆ, ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಹೆಚ್ಚೆಚ್ಚು ನವೋದ್ಯಮಗಳನ್ನು ಹುಟ್ಟುಹಾಕಿದ್ದಾರೆ. ಮಹಿಳಾ ಸಶಕ್ತೀಕರಣಕ್ಕೆ ಹೆಚ್ಚಿನ ಒತ್ತು ನೀಡುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರುವ ಮೂಲಕ ಆಯುಷ್ಮಾನ್ ಭಾರತ ಯೋಜನೆ ಘೋಷಣೆ, ಜನೌಷಧಿ ಕೇಂದ್ರಗಳ ಸ್ಥಾಪನೆಯಿಂದ ಅಗ್ಗದ ದರದಲ್ಲಿ ಔಷಧಗಳ ಲಭ್ಯತೆ, ಬಡವರಿಗೆ ಉಚಿತ ಚಿಕಿತ್ಸಾ ಸೌಲಭ್ಯಗಳಂತಹ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಸಾರಿಗೆ ಮತ್ತು ಮೂಲಸೌಕರ್ಯ ವಲಯ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ವಿಶ್ವ ದರ್ಜೆಯ ಎಕ್ಸ್‌ಪ್ರೆಸ್ ಹೆದ್ದಾರಿಗಳು, ದೇಶೀಯ ತಂತ್ರಜ್ಞಾನದ ಹೆಮ್ಮೆಯ ವಂದೇ ಭಾರತ್ ರೈಲುಗಳು ಮತ್ತು ಸಣ್ಣ ನಗರಗಳಿಗೂ ವಿಸ್ತರಣೆಯಾದ ವಿಮಾನ ನಿಲ್ದಾಣಗಳು ದೇಶಾದ್ಯಂತ ಸಂಪರ್ಕ ಕ್ರಾಂತಿಯನ್ನು ಸೃಷ್ಟಿಸಿವೆ. ಸೇನಾ ಸಾಮರ್ಥ್ಯಕ್ಕೆ ಹೆಚ್ಚು ಶಕ್ತಿ ತುಂಬಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ್ನಂತಹ ದಿಟ್ಟ ಕಾರ್ಯಾಚರಣೆಗಳ ಮೂಲಕ ಭಯೋತ್ಪಾದಕ ತಾಣಗಳನ್ನು ನಾಶಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕಳೆದ 12 ವರ್ಷಗಳ ಆಡಳಿತವು ಮೂಲಸೌಕರ್ಯದಿಂದ ಬಾಹ್ಯಾಕಾಶದವರೆಗೆ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ಅಂದು ಕಂಡ ಕನಸುಗಳು ಇಂದು ಯೋಜನೆಗಳಾಗಿ ಜನರ ಕಣ್ಣೆದುರು ಸಾಕಾರಗೊಂಡಿವೆ. ಜನ್ಧನ್, ಬೇಟಿ ಬಚಾವೋ ಬೇಟಿ ಪಢಾವೋ, ಉಜ್ವಲ ಯೋಜನೆ, ಮೇಕ್ ಇನ್ ಇಂಡಿಯಾ, ಲಖಪತಿ ದೀದಿ, ಕಿಸಾನ್ ಸಮ್ಮಾನ್ ನಿಧಿ,
ಕೃಷಿ ಸಿಂಚಾಯಿ, ಸ್ವಚ್ಛ ಭಾರತ್ ಅಭಿಯಾನ, ಜಿಎಸ್ಟಿ ಅನುದಾನ, 370ನೇ ವಿಧಿ ರದ್ದುಪಡಿಸಿರುವುದು, ಮುದ್ರಾ ಯೋಜನೆ, ಫಸಲ್ ಬಿಮಾ ಯೋಜನೆ, ನಮಾಮಿ ಗಂಗಾ ಯೋಜನೆಯಂತಹ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಘೋಷಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಸಮುದಾಯ ವರ್ಗದ ಕಲ್ಯಾಣಕ್ಕೆ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅಂತೆಯೇ ಇಂದು ಭಾರತವು ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯ ದೇಶವಾಗಿ ರೂಪುಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ 12 ವರ್ಷಗಳ ಆಡಳಿತವು ಒಂದು ಬಲಿಷ್ಠ ಹಾಗೂ ವಿಕಸಿತ ಭಾರತ ನಿರ್ಮಾಣ ಮಾಡುವ ದೆಸೆಯತ್ತ ಭರವಸೆಯಿಂದ ಮುನ್ನಡೆಯುತ್ತಿದೆ.